ಹಲೋ ಎವ್ರಿವನ್, ವೆಲ್ಕಮ್ ಟು ಶ್ರೀ ಬೋಟಿಕ್. ಇವತ್ತು ನಾನು ನಿಮಗೆ ಒಂದು ಡಿಸೈನರ್ ನೆಕ್ಲೈನ್ನ ತೋರಿಸ್ಕೊಡ್ತಾ ಇದ್ದೀನಿ ನೋಡಿರಿ. ಇದು ಡಿಸೈನರ್ ನೆಕ್ಲೈನ್ ಬಂದು ಎಲ್ಲರೂ ಕ್ಯಾನ್ವಾಸ್ನ ಈಗ ಬಿಗಿನರ್ಸು ಕೆಲವೊಬ್ಬರು ಮನೆಯಲ್ಲಿ ಐರನ್ ಮಾಡೋ ಅಷ್ಟು ಫೆಸಿಲಿಟಿ ಇರೋಂಗಿಲ್ಲ, ಮನೆಯಲ್ಲಿ ಸ್ಟಿಚ್ ಮಾಡೋರಿಗೆ ಹೇಳ್ತಾ ಇದ್ದೀನಿ ನಾನು. ಆ ಥರದವರು ಕ್ಯಾನ್ವಾಸ್ನ ಐರನ್ ಮಾಡಲೇಬೇಕಂತೇನಿಲ್ಲ, ಈ ಥರ ಕ್ಯಾನ್ವಾಸ್ ಕಟ್ಟಿಂಗ್ ಮಾಡ್ಕೋಬೇಕು. ನೋಡಿ, ಈ ನೆಕ್ ಡಿಸೈನ್ ಇದು ಹೈ ನೆಕ್ ಪ್ಯಾಟರ್ನ್. ಈ ಥರ ಕಟ್ಟಿಂಗ್ ಮಾಡಿಕೊಂಡು ಎಲ್ಲ ಪಿನ್ಸ್ ಹಾಕ್ಕೊಂಡ್ಬಿಡ್ಬೇಕು. ಸರೌಂಡಿಂಗ್ ಪಿನ್ಸ್ ಹಾಕ್ಕೊಂಡು ಇದನ್ನು ಈ ಥರ ಫೋಲ್ಡ್ ಮಾಡಿ ಒಂದು ಫೋಲ್ಡ್ ಸ್ಟಿಚ್ ಹಾಕ್ಕೋಬೇಕು. ಹಾಕ್ಕೊಂಡು ಇದನ್ನು ಹೇಗಿದೆಯೋ ಅದೇ ಥರ ನೀವು ಮೇನ್ ಕ್ಲಾತ್ ಇರುತ್ತಲ್ಲ, ಬ್ಯಾಕ್ ಸೈಡಿಂದ ಪಾರ್ಟ್ ಇದು ತೋರಿಸ್ತೀನಿ ನೋಡಿ. ಇದು ಲೈನಿಂಗ್ ವಿತ್ ಮೇನ್ ಕ್ಲಾತ್ ಇದೆ. ಇದನ್ನು ಫಸ್ಟ್ ಅಟ್ಯಾಚ್ ಮಾಡ್ಕೊಂಡ್ಬಿಡ್ಬೇಕು. ಲೈನಿಂಗು ವಿತ್ ಮೇನ್ ಕ್ಲಾತ್ನ ಅಟ್ಯಾಚ್ ಮಾಡಿಕೊಂಡು ಅದ್ರ ಮೇಲೆ ಇದನ್ನು ಸ್ಟಿಚ್ ಮಾಡ್ಕೋಬೇಕು. ಕ್ಯಾನ್ವಾಸ್ ಹಾಕಿ ಎಲ್ಲ ರೆಡಿ ಮಾಡ್ಕೊಂಡಿರಲ್ಲ, ಇದನ್ನು ಸ್ಟಿಚ್ ಮಾಡಿ ರೆಡಿ ಮಾಡ್ಕೋಬೇಕು. ನಾನು ನಿಮಗೆ ಇದನ್ನು ಸ್ಟಿಚ್ ಮಾಡಿ ತೋರಿಸ್ತೀನಿ ನೋಡಿ. ಈ ಥರ ಫಸ್ಟ್ ಲೈನಿಂಗ್ ಅಟ್ಯಾಚ್ ಮಾಡ್ಕೋಬೇಕು ಇದಕ್ಕೆ. ಇದು ಮೇನ್ ಕ್ಲಾತ್, ಇದು ಲೈನಿಂಗ್ ಕ್ಲಾತ್. ಕಾಣಿಸ್ತಾ ಇದೆ ಅಂದ್ಕೊತೀನಿ. ಹಾಗೆ ನೋಡಿ ಫ್ರೆಂಡ್ಸ್, ಇದು ಹಿಂದ್ಗಡೆ ಬೆನ್ನಿಗೆ ಒಂದು ಪಟ್ಟಿ ಹಚ್ತೀರಲ್ಲ, ಕೆಳಗಡೆ 1 ಇಂಚಿನಷ್ಟು, ನಿಮಗೆಲ್ಲ ಕಾಣಿಸ್ತಾ ಇದೆ ಅಂದ್ಕೊತೀನಿ ನಾನು. ಇದು ನಿಮಗೆ ಕೈ ಹೊಲಿಗೆ ಮಾಡೋದು, ಹೆಮ್ಮಿಂಗ್ ಮಾಡೋದು ಅವಶ್ಯಕತೆ ಇಲ್ಲ. ಹಿಂದ್ಗಡೆ ಬ್ಯಾಕ್ ಸೈಡ್ ಏನು ಕಾಣಿಸೋದೇ ಇಲ್ಲ. ಹಾಗೆ ಇನ್ವಿಸಿಬಲ್ ಇದು, ಜಸ್ಟ್ ಇಲ್ಲಷ್ಟೇ ಬರುತ್ತೆ ನಿಮಗೆ. ಮೇನ್ ಫ್ಯಾಬ್ರಿಕ್ ಮೇಲೆ ಯಾವುದೇ ರೀತಿ ಸ್ಟಿಚಸ್ ಕಾಣಿಸೋದಿಲ್ಲ. ಈ ಥರ ಏನಾದರೂ ಟ್ರಿಕ್ಸು, ಈ ಥರ ಏನಾದರೂ ನಿಮಗೆ ಬೇಕಾಗಿದ್ದರೆ ನೀವು ನನಗೆ ಕಾಮೆಂಟ್ ಮಾಡಿ, ನಾನು ತಿಳಿಸ್ಕೊಡ್ತೀನಿ. ಎಲ್ಲರೂ ನಾನು ವೀಡಿಯೋ ಮಾಡ್ತಾಯಿದ್ದೀನಲ್ಲ, ಕಾಮೆಂಟ್ ಯಾರೂ ಮಾಡ್ತಾಯಿಲ್ಲ. ನಿಮಗೆ ಯಾವುದು ನೆಸೆಸಿಟಿ ಇದೆ, ಯಾವುದು ನಿಮಗೆ ತಿಳಿಸ್ಕೊಡ್ಬೇಕಂತ ನನಗೆ ಗೊತ್ತಾಗ್ತಾ ಇಲ್ಲ. ಸೊ ನಾನು ನಿಮಗೆ ವಿಡಿಯೋ ಮಾಡಿರ್ತೀನಲ್ಲ, ಇದರಲ್ಲಿ ಈ ಥರ ಪಾರ್ಟ್ ನನಗೆ ಹೇಳ್ಕೊಡಿ ಅಂತ ಹೇಳಿದರೆ, ಕಾಮೆಂಟ್ ಮಾಡಿದರೆ ನಾನು ನಿಮಗೆ ಅದು ನೆಕ್ಸ್ಟ್ ವೀಡಿಯೋದಲ್ಲಿ ಅದನ್ನು ತೋರಿಸ್ಕೊಡ್ತೀನಿ. ನೋಡ್ತಾ ಇದ್ದೀರಲ್ವಾ, ನಿಮಗೆ ಇದು ಟೈಮ್ ಕೂಡ ತೊಗೊಳುತ್ತೆ ಹೆಮ್ಮಿಂಗ್ ಮಾಡೋಕ್ಕೆ. ಸೊ ಈ ಥರ ಮಷಿನ್ ಸ್ಟಿಚ್ಚೇ ಹಾಕಿಬಿಟ್ರೆ ನಿಮಗೆ ಟೈಮ್ ತೊಗೊಳ್ಳೋದಿಲ್ಲ, ಬ್ಯಾಕ್ ಸೈಡ್ ಕೂಡ ನೀಟಾಗಿರುತ್ತೆ. ಈಗ ಕೈಯಿಂದ ಹೆಮ್ಮಿಂಗ್ ಮಾಡಿದರೆ ಕೆಲವೊಮ್ಮೆ ಬಿಚ್ಚಿ ಹೋಗ್ತಿರುತ್ತೆ. ಸೊ ಮಷಿನ್ ಸ್ಟಿಚ್ಚು ನಿಮಗೆ ಬಿಚ್ಚಿ ಹೋಗೋದಿಲ್ಲ. ಸೊ ಈ ಥರ ಏನಾದರೂ ಬೇಕಾಗಿದ್ದರೆ ಕಾಮೆಂಟ್ ಮಾಡಿ ತಿಳಿಸ್ಕೊಡ್ತೀನಿ. ಇವಾಗ ನೋಡಿ, ಈ ಥರ ನೀವು ಇದು ರೆಡಿ ಮಾಡ್ಕೊಂಡಿರ್ತೀರಲ್ವ ನೆಕ್ಲೈನ್ನ, ಕ್ಯಾನ್ವಾಸ್ ಪೇಪರಲ್ಲಿ, ಅದನ್ನು ಈ ಥರ ಇಟ್ಟು ಒಂದು ಸ್ಟಿಚ್ ಹಾಕ್ಕೊಂಬಿಟ್ಟು ಟರ್ನ್ ಮಾಡಿ ಮೇಲೆ ಒಂದು ಸ್ಟಿಚ್ ಹಾಕ್ಕೋಬೇಕು. ನಿಮಗೆ ಈ ನೆಕ್ಲೈನ್ ಏನಿದೆಯಲ್ಲ ರೆಡಿ ಆಗುತ್ತೆ. ಈ ಥರ ಸ್ಟಿಚ್ ಮಾಡಬೇಕು. ನೋಡಿ, ಈ ಥರ ನೆಕ್ ಬಂದಿದೆ. ಇಲ್ಲಿ ಹುಕ್ಕಾಗಲಿ ಏನಾದರೂ ಬಟನ್ ಆಗಲಿ, ಶೋ ಬಟನ್ ಬರುತ್ತಲ್ಲ, ಅದಾದರೂ ಅಟ್ಯಾಚ್ ಮಾಡ್ಬೋದು ನಾವು. ಇದು ಫುಲ್ಲು ಡೀಪ್ ಆ್ಯಂಡ್ ಬ್ರಾಡ್ ನೆಕ್. ಇದು ಫುಲ್ಲು ತುಂಬ ಬ್ರಾಡಾಗಿ ಬರುತ್ತೆ ಈ ನೆಕ್. ಡೀಪ್ ಕೂಡ ಇರುತ್ತೆ ನೋಡಿ. ಕೆಳಗಡೆ ನಿಮಗೆ ಒಂದು 2.5 ಇಂಚಸ್ ಅಷ್ಟೇ ಉಳಿದಿದೆ ಕೆಳಗಡೆ. ಸೊ ಮೇಲ್ಗಡೆ ಈ ಥರ ಅಟ್ಯಾಚ್ ಆದರೂ ಮಾಡ್ಬೋದು ನಾವು. ಬಿಫೋರೇ ಥಿಂಕ್ ಮಾಡಬೇಕು, ಅಟ್ಯಾಚಬಲ್ ಇರಲ್ಲ ಆ್ಯಂಡ್ ಡಿಟ್ಯಾಚಬಲ್ ಇರಲ್ಲ ಅಂತ. ನಾನು ಅವರು ಹುಕ್ ಬರಲಿ ಅಂತ ಹೇಳಿದ್ದಾರೆ. ಸೊ ಈ ಥರ ಮಾಡಿದ್ದೀನಿ. ಬ್ಯಾಕ್ ಸೈಡ್ ನೋಡಿ, ಇದು ಈ ಥರ. ಇದು ಕ್ಯಾನ್ವಾಸಿಂದು ಕ್ಲಾತ್. 1 ಇಂಚ್ ಎಕ್ಸ್ಟ್ರಾ ಬಿಟ್ಕೊಂಡು ಈ ಥರ ಫೋಲ್ಡ್ ಮಾಡಿ ಈ ಥರ ಇಟ್ಕೊಂಡಿರಬೇಕು. ಇದಕ್ಕೆ ಆಮೇಲೆ ನೀವು ಹೆಮ್ಮಿಂಗ್ ಮಾಡ್ಕೊಂಬಿಡ್ಬೋದು. ಇದ್ರದ್ದು ಬ್ಯಾಕ್ ಸೈಡ್ ಪೋರ್ಷನ್ ಕಂಪ್ಲೀಟ್ ಆಗಿದೆ. ಒಂದೊಂದು ಟಕ್ಸ್ ಹಿಡಿಬೇಕು, ಬ್ಯಾಕ್ ಸೈಡ್ ಟಕ್ಸು. ಇದು ಆದಮೇಲೆ ಫ್ರಂಟ್ ಸೈಡ್ ಕೂಡ ನಿಮಗೆ ವಿ ಪ್ಯಾಟರ್ನಲ್ಲಿ ಎಲ್ ಶೇಪಲ್ಲಿದೆ, ಅದು ಕೂಡ ನಿಮಗೆ ತೋರಿಸ್ತೀನಿ ನೋಡಿ. ಇದು ಫ್ರಂಟ್ ನೆಕ್. ಇದು ಈ ಥರ ಕರು ಶೇಪಲ್ಲಿ, ಎಲ್ ಶೇಪಲ್ಲಿ ಬರುತ್ತೆ. ಬ್ಯಾಕ್ ಸೈಡ್ ಬಂದು ಈ ಥರ ಇಲ್ಲಿ ಹೆಮ್ಮಿಂಗ್ ಮಾಡಬೇಕು. ಇದು ಫ್ರಂಟ್ ಓಪನ್ನು. ಇದು ಬಂದು ನಿಮಗೆ ಪ್ರಿನ್ಸ್ ಕಟ್ಟು. ಸೊ ಈ ಥರ ಇನ್ನೂ ಇದನ್ನು ಇಲ್ಲಿ ಅಟ್ಯಾಚ್ ಮಾಡಬೇಕು. ಕಾಣಿಸ್ತಾ ಇದೆ ಅಂದ್ಕೊತೀನಿ. ನಿಮಗೆ ನೆಕ್ ಶೇಪ್ನ ತೋರಿಸೋಣ ಅಂತ ಶೂಟ್ ಮಾಡ್ತಾ ಇದ್ದೀನಿ. ಫುಲ್ ಕಂಪ್ಲೀಟ್ ಇದನ್ನು ಸ್ಟಿಚ್ ಮಾಡಿದ ಮೇಲೆ ನಿಮಗೆ ತೋರಿಸ್ತೀನಿ ನೋಡಿ. ಇದು ಫ್ರಂಟ್ ಸೈಡ್ ಕಂಪ್ಲೀಟ್ ಆಗಿದೆ. ಪ್ರಿನ್ಸ್ ಕಟ್ಟಲ್ಲಿ ವಿತೌಟ್ ಪ್ಯಾಡೆಡ್ ಈ ಥರ ಎಲ್ ಶೇಪಲ್ಲಿ ಕಾಣಿಸ್ತಾ ಇದೆ ಅಂದ್ಕೊತೀನಿ. ಫ್ರಂಟ್ ಓಪನ್ ಇದು.
ಎಲ್ ಶೇಪಲ್ಲಿ ಡಿಸೈನ್ ಮಾಡಿದ್ದೀವಿ. ಈಗ ಇದಕ್ಕೆ ಬ್ಯಾಕ್ ಸೈಡ್ ಪೋರ್ಷನ್ ಈ ಥರ ಅಟ್ಯಾಚ್ ಮಾಡಬೇಕು. ಎರಡು ಶೋಲ್ಡರ್ ಅಟ್ಯಾಚ್ ಮಾಡಿ ಸ್ಲೀವ್ಸ್ನ ಅರೇಂಜ್ ಮಾಡಬೇಕು. ಇದ್ರ ಸ್ಲೀವ್ಸ್ ಕೂಡ ಅಂಬ್ರೆಲಾ ಸ್ಲೀವ್ಸ್ ತುಂಬ ಬ್ಯೂಟಿಫುಲ್ಲಾಗಿ ರೆಡಿಯಾಗಿದೆ. ತೋರಿಸ್ತೀನಿ, ಇದನ್ನು ರೆಡಿ ಮಾಡಿ ನಿಮ್ಗೆ ಅಂಬ್ರೆಲಾ ಸ್ಲೀವ್ಸ್ನ ತೋರಿಸ್ತೀನಿ. ನೋಡಿ, ಇದು ಅಂಬ್ರೆಲಾ ಸ್ಲೀವ್ಸ್, ಇದು 9 ಇಂಚಿನ ಅಂಬ್ರೆಲಾ ಸ್ಲೀವ್ಸು. ಈ ಥರ ರೌಂಡ್ ಶೇಪಲ್ಲಿ ಕಟ್ ಮಾಡಿಕೊಂಡು ಮಿಡಲ್ ಅವ್ರದ್ದು ಆರ್ಮೋಲ್ ರೌಂಡಿಂಗ್ ಎಷ್ಟಿದೆ ಅಂತ ಅದನ್ನು ನಾವು ಮೆಜರ್ ಮಾಡಿ ಅದೇ ಆರ್ಮೋಲ್ ರೌಂಡಿಂಗ್ ಇದನ್ನು ಕಟ್ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ನಿಮಗೇನಾದರೂ ದಪ್ಪ ತೆಳ್ಳಗಾದಾಗ ಬಿಚ್ಕೊಳ್ಳೋಕೆ ಬೇಕು ಅನ್ನೋದಿದ್ದರೆ ಈ ಥರ ಇಲ್ಲೊಂದು ಕಟ್ ಮಾಡ್ಕೋಬೇಕು. ಇಲ್ಲಾಂದರೆ ಇದು ಸರೌಂಡಿಂಗ್ ಹೀಗೆ ಇಟ್ಕೊಂಡು ಆರ್ಮೋಲ್ಗೆ ಇದನ್ನು ಜಾಯಿಂಟ್ ಮಾಡ್ಕೋಬೇಕು. ನನಗೆ ಆ ಥರ ಇಷ್ಟ ಇಲ್ಲ. ಯಾವಾಗಾದರೂ ಮೋಸ್ಟ್ಲಿ ದಪ್ಪ ಆದಾಗ ಬಿಚ್ಕೋಬೇಕು ಅನ್ನೋದಿತ್ತಂದರೆ ಈ ಥರ ಇರಲಿ ಅಂತ ಈ ಥರ ನಾನು ಕಟ್ ಮಾಡಿ ಇದನ್ನು ಜಾಯಿಂಟ್ ಮಾಡ್ತಿದ್ದೀನಿ. ಇಲ್ಲಿ ಒಂದು ಸ್ಟಿಚ್ ಹಾಕ್ಕೊಂಡ್ಬಿಡ್ತೀನಿ. ಅವರು ತಮಗೆ ಯಾವಾಗಾದರೂ ಬೇಕಾದರೆ ಬಿಚ್ಕೋಬೋದು, ಟೈಟ್ ಮಾಡ್ಕೋಬೋದು, ಲೂಸ್ ಮಾಡ್ಕೋಬೋದು, ಎರಡೂ ಮಾಡ್ಕೋಬೋದು. ಸೊ ಈ ಥರ ರೆಡಿ ಮಾಡಿದ್ದೀನಿ. ಈ ಕಟ್ಟಿಂಗ್, ಈ ವಿಡಿಯೋದು ಆರ್ಮೋಲ್ ಹೇಗೆ ಕಟ್ ಮಾಡ್ಕೋಬೇಕು, ಹೇಗೆ ಇದನ್ನು ಸ್ಟಿಚ್ ಮಾಡಬೇಕು ಅನ್ನೋದೇನಾದರೂ ನಿಮಗೆ ಬೇಕಾಗಿದ್ದರೆ ಕಾಮೆಂಟ್ ಮಾಡಿ, ನಿಮಗೆ ನಾನು ತೋರಿಸ್ಕೊಡ್ತೀನಿ. ಈ ಕಟ್ಟಿಂಗ್ನ ಮತ್ತು ಸ್ಟಿಚಿಂಗ್ನ ಎರಡೂ ತೋರಿಸ್ಕೊಡ್ತೀನಿ. ಇಷ್ಟೊತ್ತು ತನಕ ನಾನು ನಿಮಗೆ ತೋರಿಸಿದ್ನಲ್ಲ ಒಂದು ವಿಡಿಯೋ, ಈ ಬ್ಲೌಸ್ಗೆ ಇದನ್ನು ಅಟ್ಯಾಚ್ ಮಾಡ್ತಾಯಿದ್ದೀನಿ. ನೋಡಿ, ಇದನ್ನು ಅಂಬ್ರೆಲಾ ಸ್ಲೀವ್ಸ್ ನಿಮಗೆ ತೋರಿಸಿದ್ನಲ್ಲ, ಅದನ್ನು ಇದ್ರ ಮೇಲೆ ಅರೇಂಜ್ ಮಾಡಿದ್ದೀನಿ. ಜಸ್ಟ್ ತೋರಿಸ್ತಾ ಇದ್ದೀನಿ ನಿಮಗೆ. ಇದು ಬ್ಲೌಸಿಂದು ಆರ್ಮೋಲ್ ಸೈಡು. ಅದನ್ನು ಇದಕ್ಕೆ ಅರೇಂಜ್ ಮಾಡಿದರೆ ನಿಮಗೆ ಒಂದು ಸ್ವಲ್ಪ ಕೂಡ ಹೆಚ್ಚಿಗೆ ಬಂದಿಲ್ಲ, ಒಂದು ಸ್ವಲ್ಪ ಕೂಡ ಕಡಿಮೆ ಬಂದಿಲ್ಲ. ಎಕ್ಸಾಕ್ಟಾಗಿ ಇದಕ್ಕೆ ಎಷ್ಟು ಬೇಕೋ ಅಷ್ಟೇ ಬಂದಿದೆ. ಸೊ ಈ ಥರ ಕಟ್ಟಿಂಗ್ ಮಾಡಬೇಕು. ಇದು ಎಕ್ಸ್ಟ್ರಾ ಬಂದರೆ ಏನಾಗುತ್ತೆ, ಎಕ್ಸ್ಟ್ರಾ ಫ್ಯಾಬ್ರಿಕ್ನ ಕಟ್ ಮಾಡ್ತೀವಿ, ಅಲ್ಲಿ ನಿಮಗೆ ರೌಂಡ್ಸು ಫ್ರಿಲ್ಸು ಕಡಿಮೆ ಆಗುತ್ತೆ. ಸೊ ಇದೇ ಥರ ನಿಮಗೆ ಹೇಗೆ ಕಟ್ ಮಾಡಬೇಕು ಅನ್ನೋದೇನಾದರೂ ನಿಮಗೆ ಬೇಕಾಗಿದ್ದರೆ ಕಾಮೆಂಟ್ ಮಾಡಿ. ಈ ಥರ ಸ್ಲೀವ್ಸ್ನ ಹೇಗೆ ಕಟ್ ಮಾಡಬೇಕು, ನಿಮ್ಮ ಆರ್ಮೋಲ್ ಸೈಜಿಗೆ ಕರೆಕ್ಟಾಗಿ ಹೇಗೆ ಕಟ್ ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ. ಇದೆಲ್ಲ ಕಂಪ್ಲೀಟ್ ಆದಮೇಲೆ ಸ್ಲೀವ್ಸ್ ಹೇಗೆ ಕಾಣ್ತಾ ಇದೆ ಅಂತ ನಿಮಗೆ ಕೊನೆಯಲ್ಲಿ ತೋರಿಸ್ತೀನಿ. ಈಗ ಬ್ಲೌಸ್ ಕಂಪ್ಲೀಟ್ ಆಗಿದೆ ನೋಡಿ. ಕೆಳಗಡೆ ಈ ಥರ ಬೌ ಕೊಟ್ಟಿದ್ದೇವೆ, ಟ್ರಯಾಂಗಲ್ ಶೇಪಲ್ಲಿ ನೆಕ್ ಕೊಟ್ಟಿದ್ದೇವೆ. ಸ್ಲೀವ್ಸು ಅಂಬ್ರೆಲಾ ಸ್ಲೀವ್ಸು. ಈ ಸ್ಲೀವ್ಸ್ ಕಟ್ಟಿಂಗ್ ಬೇಕಾಗಿದ್ದರೆ ಹೇಳಿರಿ, ನಾನು ಮಾಡ್ತೀನಿ. ಫ್ರಂಟ್ ಬಂದು ಈ ಥರ ಇದೆ. ಈ ಹಿಂದೆ ಮುಂದೆ ಸ್ಲೀವ್ಸು ಎಲ್ಲ ನೆಕ್ ಡಿಸೈನು, ಸ್ಲೀವ್ ಡಿಸೈನ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಹಾಗೆ ಯಾರಾದರೂ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.